ಆ್ಯಕ್ಚುಲಿ ನಾನು 23 ವರ್ಷದ ಹಿಂದೆ ಇದೇ ತೋಟಕ್ಕೆ ಬಂದಿದ್ದೆ. ಅಲ್ಲಿ ಬರೀ ಬೆಂಗಾಡು, ಏನೇನೂ ಇರಲಿಲ್ಲ. ಈ ಬಾರೆನಲ್ಲಿ ಇದ್ರು ಅಲ್ಲಿ ಕಾಲುವೆ ನೀರು ಹರಿಸಕ್ಕಾಗಲ್ಲ, ಪೈಪ್ ಹಿಡ್ಕೊಂಡು ನೀರು ಬಿಡ್ಬೇಕು. ಅದೆಷ್ಟು ಹೋಗುತ್ತೋ ಹೋಗ್ಲಿ, ಇದು ಹಸಿರಾಗ್ಬೇಕು. ಅದನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇರೋದು ವಿನೋದ್, ಅಮ್ಮನ ಮಗ. ಅಮ್ಮನ ಮಗ ಬನ್ನಿ ಅಪ್ಪಾಜಿ. ಅಮ್ಮ ನಿನ್ನ ಪ್ರೇಮಕ್ಕೆ. ಗಾಂಧಿನಗರದಲ್ಲಿ ಒಂದು ಆಫೀಸ್ ಓಪನ್ ಮಾಡಿದ್ದೀರಿ ಅಲ್ವಾ? ಅದ್ರ ವ್ಯಾಪ್ತಿಯನ್ನು ಏನ್ ಮಾಡ್ಲಿಕ್ಕೆ ಹೊರಟ್ರೆ? ಯಾರ ವೈಯಕ್ತಿಕವಾದ ವಿಷಯ ನಾನು ಮಾತಾಡ್ತಾ ಇದ್ದೀನಿ. ಯಾರನ್ನ ಸೋಲ್ಸಕ್ಕೋ ಅಥವಾ ಯಾರನ್ನ ಗೆಲ್ಸಕ್ಕೋ ನಾವಿಲ್ಲಿ ಬಂದಿಲ್ಲ. ಈ ಸಿನಿಮಾ ಮಾಡಿ ನಾವು ಬಂದವ್ರು, ಅವ್ರ ಆದಾಯಕ್ಕಿಂತ ಜಾಸ್ತಿ ಅವರು ನಷ್ಟ ಪಟ್ಟರು ಕೂಡ ಈ ರಂಗ ಉಳಿಬೇಕು, ಇದರಿಂದ ನಾವು ಬಂದಿರೋರು ಅನ್ನುವಂಥ ಉತ್ಸಾಹ ಪ್ರೋತ್ಸಾಹ ಇದೆ ನೋಡಿ. ಅದಕ್ಕೆ ತೇಜವಧೆ ಆಗ್ಬಾರ್ದು. ದೊಡ್ಡ ದೊಡ್ಡ ಚಿತ್ರದ ಬಿಡುಗಡೆ ನಾನು ಈಗಲೂ ಹೇಳ್ತೀನಿ, ಮತ್ತೊಂದು ಸರಿ ಹೇಳ್ತೀನಿ, ಮಗದೊಮ್ಮೆ ಹೇಳ್ತೀನಿ, ಒಟ್ಟಿಗೆ ಬಿಡುಗಡೆ ಮಾಡ್ತೀನಿ. ಯಾವಾಗ ಪೇಪರ್ ಬರುತ್ತೆ ಟೀ ಅಂಗಡಿ ಹತ್ರ ಟೀ ಹಿಡ್ಕೊಂಡು ಆ ಪೇಪರ್ನ ಓದಿರೋ ದಿನಗಳ ಕಾಲಗಳು ಯಾವುದು ಯಾರನ್ನು ಮರಿ ಎಲ್ಲ ಮಹಾ ತ್ಯಾಗ ಇದೆ. ತ್ಯಾಗ ಮಾಡಿ ಇವತ್ತು ಈ ಚಿತ್ರರಂಗ ಈ ಮಟ್ಟಕ್ಕೆ ಬೆಳೆದು ನಿಂತಿದೆ. ಎಲ್ಲರೂ ಇದನ್ನ ಹೇಳ್ತಾರೆ. ಡಾಕ್ಟರ್ ಎಂ ಲೀಲಾವತಿ ಅವರು ಯಾವುದನ್ನು ಮರ್ತಿಲ್ಲ. ವಿನೋದ್ ರಾಜ್ಗೆ ತಲೆ ಮೇಲೆ ಹೊಡೆದು ಅಂತ ಹೇಳಿದ್ದಾರೆ. ನೀನು ಇದನ್ನು ಮರಿಬಾರ್ದು. ನಿನ್ನ ಬಿಟ್ರೆ ನನಗ್ಯಾರಮ್ಮ, ತಂದೆ ದೂರದ ಧ್ರುವ ತಾರೆಯಮ್ಮ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್. ಸ್ಟ್ರೈಟ್ ಸಬ್ಜೆಕ್ಟಿಗೆ ಬರ್ತಾ ಇದ್ದೇನೆ. ಈಗ ನಾವು ಹೊರಟಿರೋದು ನಾನು ಮತ್ತು ಅಂಶಿತ್ ಕುಮಾರ್ ಪುತ್ತೂರು ಇಬ್ಬರು ಏನೇನೋ ಸಾಹಸ ಮಾಡ್ತಾಯಿದ್ದೀವಿ. ನಮ್ಮ ವೀಕ್ಷಕರಿಗೆ ಇಷ್ಟ ಆಗುವಂಥ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಓಡಾಡ್ತಾ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಮಗೇ ಗೊತ್ತಿಲ್ಲ. ಬಟ್ ಆ ಒಂದು ಉತ್ಸಾಹ, ಅದೊಂದು ಎನರ್ಜಿ ನಮ್ಮನ್ನು ಕಾಪಾಡ್ತಾ ಇದೆ. ಈಗ ಹೊರಟಿದ್ದೀವಿ ಸೊಂಡೆಕೊಪ್ಪ ಅಂತ ಹೇಳುವಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು. ಅದು ಲೀಲಾವತಿಯವರ ಫಾರ್ಮ್ ಹೌಸ್, ಲೀಲಾವತಿಯವರ ಹಸಿರು ತೋಟ ಮತ್ತು ಈಗ ಲೀಲಾವತಿಯವರ ಸ್ಮಾರಕ ಇರುವಂತಹ ಒಂದು ಜಾಗ. ಅಲ್ಲಿ ಎನರ್ಜಿಗೆ ಇನ್ನೊಂದು ಹೆಸರಾದಂತಹ ವಿನೋದ್ ರಾಜ್ ಇದ್ದಾರೆ. ಅವರನ್ನು ನೋಡಿ ಮಾತಾಡಿಸಿ ಏನೇನು ವಿಚಾರಗಳಿವೆ, ಏನೇನು. ಆ್ಯಕ್ಚುಲಿ ನಾನು 23 ವರ್ಷದ ಹಿಂದೆ ಇದೇ ತೋಟಕ್ಕೆ ಬಂದಿದ್ದೆ. ಆಗ ಅದು ಖರೀದಿಸಿದ ಟೈಮ್, ಪರ್ಚೇಸ್ ಮಾಡಿದಂಥ ಟೈಮ್. ಅಲ್ಲಿ ಬರೀ ಬೆಂಗಾಡು, ಏನೇನೂ ಇರಲಿಲ್ಲ. ಈ ಬಂಡೆ ಇದರಲ್ಲಿ ಯಾಕೆ ಸಾಧ್ಯನೇ ಇವರಿಗೆ? ಯಾಕೆ ಇಲ್ಲಿ ಈ ಗುಡ್ಡದಲ್ಲಿ ಈ ಬಂಡೆ ನಡುವೆ ಜೀವನ ಮಾಡಲಿಕ್ಕೆ ಬಂದರು ಅಂತ ಅನಿಸ್ಕೊಂಡಿತ್ತು. ಬಟ್ ಇವತ್ತು ನೋಡ್ತೇನೆ ಹಸಿರುವನ, ಅದು ನಂದನವನ ಆಗಿಬಿಟ್ಟಿದೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫೋನ್ ಮಾಡಿದಾಗ ಇದು ನೋಡಲೇಬೇಕು ಅಣ್ಣ ಅಂಥೇಳಿ ಎಲ್ಲ ಆಸೆ ಹುಟ್ಟಿಸಿದ್ರು ವಿನೋದ್ ರಾಜ್. ಹಾಗೆ ಅಲ್ಲಿ ಬಂದಿದ್ದೀವಿ. ಬಂದು ಇನ್ನೇನು ಒಳಗೆ ಹೋಗಿದ್ದೀವಿ. ತೋಟದೊಳಗೆ ಅಲ್ಲಿ ನಿಂತಿದ್ದಾರೆ ನೋಡಿ ವಿನೋದ್ ರಾಜ್. ನನ್ನನ್ನು ಮತ್ತು ಅಂಶಿತ್ ಕುಮಾರ್ ಪುತ್ತೂರು ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸಿದ್ದಾರೆ. ಬನ್ನಿ ಹೋಗೋಣ. ಮಣ್ಣಿನ ಮಗ ಅಂಶಿತ್ ಕುಮಾರ್. ಆಯ್ತು, 20 ವರ್ಷ ಆಯ್ತು ಮತ್ತೆ ನಾವು ಭೇಟಿಯಾಗಿ. 23 ವರ್ಷ. 2003ಕ್ಕೆ ಇಲ್ಲಿ ಬಂದಿದ್ದೆ. ಕೆಲವು ಫೋಟೋಗಳು ಈಗಲೂ ನನ್ನ ಹತ್ರ ಇದೆ. ಹಾಗೆ ಇದೆಯಲ್ಲ, ಟೆಂಟ್ ಒಂದು ಹಾಕಿದ್ದೆ. ಕರೆಕ್ಟ್. ಅಲ್ಲೇ ಈ ಫಿಶ್ ಫ್ರೈ ಎಲ್ಲ ಇದೆಲ್ಲ ಮಾಡಿ ಅಮ್ಮ ಕೊಟ್ಟಿದ್ದು ಕೈಯಾರೆ. ಎಲ್ಲ ಏನಾರ ಅಟಿಲ್ ಮಲ್ಪೋಡು ಅಪ್ಪೆಟ್ ಲೆಕ್ಕ ಮಲ್ಪೋಡ ಪುಡಿ ಇದೆಯಲ್ಲ, ಹೌದೌದು, ಅದನ್ನೆಲ್ಲ ನಾವು ಬರೆದಿಟ್ಕೊಂಡು ನಾನೇ ಕೂತ್ಕೊಂಡು. ಅಲ್ಲಲ್ಲ, ನಾವು ಒಟ್ಟಿಗೆ ಬಂದಿದ್ದಲ್ವಾ ಅಲ್ಲೇ ಫಿಶ್ ಮಾರ್ಕೆಟಿಗೆ, ಅಲ್ಲಿ ನವರಂಗ ಥಿಯೇಟರ್ ಹತ್ರ ಹೋಗಿ ನೆನಪಿದೆ. ಅದು ಪ್ರೆಸ್ ಕ್ಲಬ್ ಎಂದು ಮರೆಯಕ್ಕಾಗಲ್ಲ. ಅಲ್ಲಿ ನಮ್ಮ ಚಂದ್ರು ಕನೆಕ್ಷನ್, ಮೀಸೆ ಆಮೇಲೆ ದಪ್ಪ
ಎಸ್, ಆ ರಾಮ ಲಕ್ಷ್ಮಣ ಇಬ್ರು ಆ ನಾಯಿಗಳು ಹೌದು ಹೌದು ಏನ್ ಮರೆಯಕ್ಕಾಗ, ಹೌದು, ಇಲ್ಲ ಸಾಧ್ಯ ಇಲ್ಲ. ಏನೂ ಮರೆಯಕ್ಕಾಗ. ಯಾರಿಗೆ ಯಾವ ರೀತಿ ಸಂಬಂಧ ಇದೆಯೋ ಗೊತ್ತಿಲ್ಲ ನನಗೆ. ಹಾಂ ಪತ್ರಕರ್ತರ ಜೊತೆಲಿ ಹಾಂ ಅಮ್ಮವರ ಒಂದು ಆ ವಿಶ್ವಾಸದ ಸಂಬಂಧ ಇದೆ ನೋಡಿ. ಯಾವುದು ಕೊನೆ ಗಳಿಗೆವರೆಗೆ ಬೆಳವಣಿಗೆ ನಾವೇನು ಹೇಳ್ತಾ ಇದ್ದೀನಿಲ್ಲ, ಎಷ್ಟು ನನಗೆ ನೋವಾಗತ್ತೆ ಗುರ್ಸಕ್ಕೆ ನನಗೆ ಶಕ್ತಿ ಸಾಲಿಲ್ಲ. ನನ್ನ ತಾಯಿ ಇನ್ನಷ್ಟು ಕಾಲ ಬದುಕಿಸಿದ್ರೆ ಪತ್ರಕರ್ತರನ್ನ ಕೂರಿಸಿ ಸನ್ಮಾನ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಯಾಕಂದ್ರೆ ಕಾರಣ ಈಗ ಅವರಿಂದ ನಾವು ನಿಂತಿರೋದು ಅನ್ನುವಂಥದ್ದು ಎಷ್ಟು ಜನಕ್ಕೆ ಯಾವ ರೀತಿ ಹೇಳಿದ್ರು ಏನೂ ಅರ್ಥ ಆಗಲ್ಲ, ಅರ್ಥ ಆಗೋದೇ ಇಲ್ಲ. ಆಗಿರೋ ತಪ್ಪನ್ನು ಕೂಡ ಸರಿ ಮಾಡಿ ವ್ಯಕ್ತಿ ಈ ಥರ ಸರಿಯಾದ ವ್ಯಕ್ತಿ ಅನ್ನುವಂಥದ್ದನ್ನ ತೋರ್ಸಕ್ಕೆ ಯೋಗ್ಯತೆ ಅವ್ರು ಮಾತ್ರ. ಹೌದು, ತಪ್ಪು ಮಾಡ್ದೇನೆ ಹೋಗಿ ನಾನು ಒಳ್ಳೆಯವ್ನು ಇವರೆಲ್ಲ ಕೆಟ್ಟವ್ರು ಅಂತ ಹೇಳಿದ್ರೆ ಯಾಕೆ ಬೇಕು ಹೌದು. ನಮ್ಮನ್ನ ಜನಗಳ ಹತ್ರ ಪರಿಚಯಿಸುವಾಗ ಹಾಂ ಯಾವ ರೀತಿ ಹೋಗ್ಬೇಕು ಅಂತ ಅವ್ರಿಗೆ ಮಾತ್ರ ಗೊತ್ತು. ಅದು ಕಲಾವಿದ್ರಿಗೆ ಗೊತ್ತಾಗಕ್ಕಾಗಲ್ಲ, ಗೊತ್ತಾಗಲ್ಲ. ತುಂಬಾ ಕಷ್ಟ. Yes. ನನ್ನ ತಾಯಿಯವ್ರಿಗೆ ಮಾತ್ರ ಗೊತ್ತಿತ್ತು ಈ ಸೀಕ್ರೆಟ್. ಅಂಶಿತ್ ಕುಮಾರ್ ಅಂತ ಪುತ್ತೂರು, ಇವರು ನನ್ನ ಕಿರಿಯ ಮಿತ್ರರು ಅಂತ ಹೇಳೋದು. ಈಗ ಬರುವಾಗ 23 ವರ್ಷ ಆಯ್ತು ಇಲ್ಲಿ ಬಂದಂತ ಹೇಳಿದ್ರೆ ಅವ್ರು ನಂಬಲ್ಲ. ಇಲ್ಲಿ ಎಲ್ಲ ಇದು ನಂದನವನ ಇದು. ಮಾಡಿದ್ರು ಅಮ್ಮ ಬಾರೆನಲ್ಲಿ ಇದ್ರು, ಅಲ್ಲಿ ಕಾಲುವೆ ನೀರು ಹರಿಸಕ್ಕಾಗಲ್ಲ, ಪೈಪ್ ಹಿಡ್ಕೊಂಡು ನೀರು ಬಿಡ್ಬೇಕು. ಅದೆಷ್ಟು ಹೋಗುತ್ತೋ ಹೋಗ್ಲಿ, ಇದು ಹಸಿರಾಗ್ಬೇಕು. ಆಯ್ತಲ್ಲ, ನಂತರ ಅದೇ ಸಂತೋಷ. ಅದನ್ನು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇರೋದು ವಿನೋದ್, ಅಮ್ಮನ ಮಗ. ಅಮ್ಮನ ಮಗ ಬನ್ನಿ ಅಪ್ಪಾಜಿ. ಅಮ್ಮನ ಮಕ್ಕಳಾಗಿದ್ರೆ ಮಾತ್ರ ತಾಯಿ ಹಾಗೆ ಮಕ್ಕಳು ನೂಲಿನ ಹಾಗೆ ಸೀರೆ ಅನ್ನೋ ಥರ ಹಾಗೆ ಇರಬೇಕು ಅಂತ ನನಗನ್ನಿಸ್ತದೆ. ಯಾವ ತಾಯಿನೂ ಯಾವ ಮಕ್ಕಳನ್ನೂ ಅವರು ಕೆಟ್ಟ ಮಕ್ಕಳಾಗಿ ಬೆಳೀಲಿ ಅಂತ ಬೆಳೆಸೋದಿಲ್ಲ. ಮಕ್ಕಳು ಚೆನ್ನಾಗಿರ್ಬೇಕು, ಹೀಗೆ ಇರಬೇಕು ಅನ್ನೋದು ಆ ತಾಯಿಯ ಶಿಸ್ತನ್ನು ಯಾರೇ ಕಲ್ತ್ರು ಬೇರೆ ಲೆವೆಲ್ ಅಪ್ಪ. ಇಲ್ಲ ಅಪ್ಪಾಜಿ, ನಾನು ಕಂಡಾಗ ಇಷ್ಟು ವರ್ಷಗಳಿಂದ ಚಿನ್ನ ಅವ್ರು ಮತ್ತೆ ಕಾಣಲಿಲ್ಲ ಪರದೆ ಮೇಲೆ. ಯಾಕೆ? ಅವನು ಸ್ಟೀಲ್ ವ್ಯಾಪಾರದಲ್ಲಿ ಬಿಡ್ತಿದ್ದೆ. ಎಂಥ ಕಲಾವಿದರ್ರಿ ಅವರು. ಪ್ರೆಸ್ ಕ್ಲಬ್ ಅಬ್ಬಾ ಇಂಚಿನ ತುಲೆ ದೇವರೇ ಬಸಂತ್ ಕುಮಾರ್ ಪಾಟೀಲ್ ಇಲ್ಲಿ ಅಡಿಗೆ ಮಾಡಿ ಹಾಕಿದೆ. ಕರೆಕ್ಟಾ? ವೀರಪ್ಪನ್ ಟೆಂಟ್ ಅಂತ ಹೆಸರಿಟ್ಟಿದ್ದು ನಗಣ ಹೇಗಿದೆ? ಸಾಕ್ಷಿ ಕೊಡ್ತಾ ಇದ್ದೇನೆ ಇಷ್ಟು ವರ್ಷಗಳ ಹಿಂದೆ ನಾನು ಬಂದಿದ್ದೆ ಅಂತ. ಇದು ಎಪ್ಪಡಿ ಇದು ಹಾಗೆ ಇನ್ನೊಂದು ಇದೆ, ಇದು ಎಪ್ಪಡಿ ಬೆಂಗಾಡು ಅಮ್ಮ ಬೆಂಗಾಡೆ ನೋಡಿ ಎಂಚೆ ಆರ ರೆಕಾರ್ಡ್ ದೀವಂತ ತುಳಿಗೆ ಬಾ ದೇವ್ರೆ ತುಳು ಅವು ಶ್ರಮ ಪಡೆತನಾಕ್ಲಾಗ ಮಾತ್ರ ಗೊತ್ತಾಪುಂಡು. ತೂಂಡ ಅರ್ಥಾಪುನ ತೂಂಡ ಮಲ್ಪುನ ದಾನಾಂಡ ಅರ್ಥ ಮಲ್ತೊಂಡ ಅಂದ್ಪಂಡ ಆ ಊರ್ದಕ್ಲಾಗ ಮಾತ್ರ ಅರ್ಥ ಇರ ಸಾಧ್ಯ. ಹೆಂಗೊಂಜಿ ಅವಕಾಶ ಇತ್ತಂಡ ಎಲ್ಲ ಬೆಂತದುವೇನೆ ಮುಕ್ಳನ ಊಟಕ್ಕೆ ಎತ್ತದುವೇನೆ ಅಂತ ಪಂಪಿನ ಆ ಭಾವನೆ ಬರ್ಪನ ಅಲ್ತಕ್ಲಿಗೆ. ಹೌದು, ಅವು ಅಂದು ನಿಜ, ಅವು ಸತ್ಯ. ಅವು ಇಂಕ ಏತೋ ಬೇಸರ ಹಾಕೊಂಡು ಡ್ರೈವ್ ಇನ್ ವುಡ್ಲ್ಯಾಂಡ್ಸ್ ಚೆನ್ನೈ, ನ್ಯೂ ವುಡ್ಲ್ಯಾಂಡ್ಸ್, ಮುಲ್ತಾ ಮುಲ್ತಾ ಏರ್ಲೈನ್ಸ್ ಹೋಟ್ಲು ಆ ಒಂಜಿ ಶಿಸ್ತು ಉಂಡು. ದಾನೆ ಹಾಕೊಂಡು ಅಂದ್ಕೊಂಡು ಊರ್ದಕ್ಕೆ ನಾವು ಊರ್ನವ್ರು ಅಂತ ಹೀಗೆ ಮಾತಾಡ್ಕೋತೀವಿ ಅನ್ನೋಂಥದ್ದು ಅಲ್ಲವೇ ಅಲ್ಲ. ಹಳೇ ಸಂಬಳ ನೀನೆಷ್ಟೇ ಕೊಡು ನಮ್ಮ ದನಿ ಅಂತ ಹೇಳ್ಬಿಟ್ಟು ಅಲ್ಲೇ ಇರ್ತಲ್ಲ. ಅದು ನಾನು ಎಂದೂ ಮರೆಯಕ್ಕಾಗಲ್ಲ. ನಿಯತ್ತು ನಮ್ಮಮ್ಮ ಹೇಳೋರು, ನಿಕ್ಕದಾನೇ ಗೊತ್ತುಂಡು ಬತ್ತು ತುಳ ಎಂಕ್ಲೈನ ಊರು ಎಂಚೆ ಉಪ್ಪೇರು ಕಾಡೆಡ ಅಂಚನೆ ಉಪ್ಪೇರು ಒಕ್ಕಡೆ ಕುಲ್ಲನ್ನು ಉಪ್ಪೇರು ಆಜಿ ತಿಂಗಳ ಬರ್ಸ ಬತ್ತೊಂಡು ಬರೋಂದಿತ್ತಂಡ ಅವು ಸಾಂಬಾರ್ದು ತವತೆ ಉಂಡುತ್ತ ಆಯ್ನ ಮಿತ್ತು ಪಾಡೊಂದು ಆಯ್ತದೆ ಒಂಜಿ ಪಲ್ಯ ಎಲ್ಲ ಸಾಂಬಾರ್ಲ ಕುರ್ಪೆಲ್ಲರಿದೆ ಗಂಜಿ ಪಾಡೊಂದು ನೆಮ್ಮದಿ ಅದು ಕುಲ್ಲುವೇರು ಆಂಡ ಒಂಜಿ ಮೀನು ಬಂಗಡೆದ ಮೀನು ಇಜ್ಜ ಇಂದು ನಮ್ಮ ಬಲಿಯರ್ದ ಒಂದು ಫಸ್ಟ್ ಕ್ಲಾಸ್ ನುಂಗೆಲ್ಲು ಸೂಪರ್. ಐಕೆ ಅಪ್ಪರ್ದಾನ ಹೇಳ್ತದೆ ತುಪ್ಪ ಪಡೆದು ರೋಸ್ಟ್ ಮಾಡ್ತಂತ ತಿನ್ನಾರು. ನನ್ನ ಬಗ್ಗೆ ಸ್ವಲ್ಪ ಹೇಳ್ಕೊಬೋದಾ? ಧಾರಾಳವಾಗಿ. ಏನು ಸ್ವಾಮಿ ಏನು ಹಂಗಂತೀರ? ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿರುವಾಗ ಹೌದು ಒಂದು 4-5 ವರ್ಷ ಆಳು ಬಿಟ್ಟಿದ್ದೀನಿ. ಅಲ್ಲಿ ಚದುರು ಚಿತ್ರಗಳು ಅಂತ ಒಂದು ಅಂಕಣ ಬರೀತಾ ಇದೆ. ಕರೆಕ್ಟು, ಚದುರಿದ ಚಿತ್ರಗಳು. ಹೇಳಿ ಯಾವ್ದು ಅದು ಬರೀತಾ ಇರುವಾಗ ಯಾರೊಬ್ಬ ಅಸಹಾಯಕ ಕಲಾವಿದನ ಭೇಟಿಯಾಗಲಿಕ್ಕೆ ಹೋಗುವಾಗ ನಾನೊಬ್ಬ ನನ್ನ ಸ್ನೇಹಿತರಿಗೆ, ಅಂದರೆ ಪ್ರೊಡ್ಯೂಸರ್ ಸ್ನೇಹಿತರಾಗಿರಲಿ, ಡೈರೆಕ್ಟ್ರ್ ಯಾರೇ ಆಗಿರಲಿ, ಒಂದು ಫೋನ್ ಮಾಡ್ತಾಯಿದ್ದೆ.
ನಾನು ಇಲ್ಲಿ ಹೋಗ್ತಾ ಇದ್ದೀನಿ, ನನಗೆ ಸಿಗ್ತಿರೋ ಸಂಬಳದಲ್ಲಿ ನಾನು ದುಡ್ಡು ಕೊಡಲಿಕ್ಕೆ ಆಗ್ತಾ ಇಲ್ಲ, ಅವರಿಗೆ ದುಡ್ಡಿನ ಅವಶ್ಯಕತೆ ಇದೆ, ನೀವು ಏನಾದರೂ ಕೊಡಲಿಕ್ಕೆ ಸಾಧ್ಯನಾ, ನಾನು ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೆ ಅಂತ. ಹಣ ಎಷ್ಟು ಕೊಡಬೇಕು ಅಂತ ಹೇಳಿ ಅಂತ ಹೇಳ್ತಾರೆ. ಒಂದು 5,000 10,000 25,000 ಕೊಡ್ತೀನಿ, ಹೋಗಿ ಬನ್ನಿ. ಎಷ್ಟು ಜನ, ಸುಮಾರು ಒಂದು 80-85 ಮಂದಿ ಕಲಾವಿದರಿಗೆ ನಾನು ಕೊಡಿಸಿದ್ರಿಂದ ಹೆಚ್ಚಾಗಿ ನನ್ನ ಬರಹ ಅದನ್ನು ಕೊಡಿಸ್ಬಿಟ್ಟಿದೆ. ಈಗ ವಿನೋದ್ ಇದನ್ನೆಲ್ಲ ಹೇಳ್ತಾ ಇರುವಾಗ ನನಗೆ ಅದೆಲ್ಲ ಹಳೆದೆಲ್ಲ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಎಷ್ಟು ಒಳ್ಳೆ ಕೆಲಸ, ಅದು ಉತ್ತಮವಾದ ಕೆಲಸ ಸರ್. ಅವತ್ತಿಂದಲೂ ಇದ್ದಾರೆ. ಅವತ್ತು ನಾನು ಏನು ಮಾಡಿದ್ದೇನೋ ಅದು ಇವತ್ತು ನನ್ನ ನೆಮ್ಮದಿಗೆ ಕಾರಣ ಆಗಿದೆ. ಆ ನೆಮ್ಮದಿ ಇದೆಯಲ್ಲ, ಇದೆ ಸಾಕು. ಏನು ಬೇಕು, ಏನು ಬೇಕು ಅಷ್ಟೇ. ಎಷ್ಟು ಕೋಟಿಗಳು ಎಷ್ಟಿದ್ದು ಏನು ಮಾಡೋಕ್ಕೆ ಸಾಧ್ಯ ಅಲ್ಲ. ಈಗ ಉಪೇಂದ್ರ ಇರಲಿ, ದರ್ಶನ್ ಇರಲಿ, ಸುದೀಪ್, ಯಶ್, ಗಣೇಶ್, ರಮೇಶ್, ಯಾರ್ಯಾರು ಹೀರೋಗಳಿದ್ದಾರಲ್ಲ, ಆರಂಭದಿಂದ ಬರ್ದವನ್ನ ಎಲ್ಲ ಪ್ರಥಮ ಬರಹ, ಸರಿ ಎಲ್ಲ ಚೆನ್ನಾಗಿದ್ದಾರೆ. ಖುಷಿ ಅಲ್ವಾ? ಚೆನ್ನಾಗಿರ್ಬೇಕು. ಅಯ್ಯೋ ಪಾಪ, ಚೆನ್ನಾಗಿರ್ಬೇಕು, ಚೆನ್ನಾಗಿ ಬೆಳಿಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಗಾಂಧಿನಗರದಲ್ಲಿ ಒಂದು ಆಫೀಸ್ ಓಪನ್ ಮಾಡಿದ್ದೀರಿ ಅಲ್ವಾ? ಅದರ ವ್ಯಾಪ್ತಿ ಏನು ಮಾಡ್ಲಿಕ್ಕೆ ಹೊರಟ್ರಿ? ಇಲ್ಲ, ನಮ್ಮ ಆಸೆ ಏನು ಅಂತ ಹೇಳಿದ್ರೆ ನಾವೇ ಸಿನಿಮಾ ತೆಗಿತೀವಿ ಅಥವಾ ಸಿನಿಮಾ ಮಾಡಿ ಮುಗಿಸಿ ಬಿಡುಗಡೆ ಮಾಡಬೇಕು ಅಂತ ಇಷ್ಟಪಡೋರಿಗೆ ಅದಕ್ಕೊಂದು ದಾರಿ ಆಗಲಿ. ಜಾಸ್ತಿ ಏನೂ ಚಾರ್ಜ್ ಮಾಡಬೇಡಿ ಅವ್ರಿಗೆ, ಚೆನ್ನಾಗಾದರೆ ಅವ್ರು ಕೊಡಲಿ, ಇಲ್ವಾ ತೊಗೊಂಡೋಗಿ ನೆಮ್ಮದಿ ಆಗಬೇಕು, ಆಫೀಸಿಗೆ ಬಂದು ತೊಂದರೆ ಆಗಬಾರ್ದು ಯಾರಿಗೂ ಅಂತ. ನಾವು ನಾಗರಾಜ್ ಅಂತ ನಮ್ಮ ಮ್ಯಾನೇಜರ್ ಇದ್ದಾರೆ, 1-2 ಚಿತ್ರ ಬಿಡುಗಡೆನೂ ಮಾಡಿಕೊಟ್ಟಿದ್ದಾರೆ ಅವರು. ಭವಿಷ್ಯದಲ್ಲಿ ಮಾಡ್ಕೊಂಡು ಹೋಗಿ ನಿಲ್ಲಿಸ್ಬೇಡಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ನಾನು. ಒಂದು. ಎರಡನೇದು, ಯಾವ ಚಿತ್ರ ಒಳ್ಳೆಯದು, ಯಾವ ಚಿತ್ರ ಕೆಟ್ಟದು, ಯಾವುದು ಗುಣಮಟ್ಟ ಅಲ್ಲದೆ ಇರುವಂಥದ್ದು ಅನ್ನುವಂಥದ್ದನ್ನು ಈ ಚಿತ್ರರಂಗದಲ್ಲಿ ನಾವು ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ. ಈಗ ಯಾವುದೋ ಒಂದು ಚಿತ್ರ ಅದು ಆವಾಗ ಇವು ಹೊಸಬರ್ದು 6+1 ಅದು ಬಂತು ನೋಡ್ರಿ, ಬರೀ ಒಂದು ಇದರಲ್ಲಿ ಮಾಡಿದ್ರೆ ಹಿಟ್ ಆಗೋಯ್ತು ಸಿನಿಮಾ. ಹೇಳ್ತೀನಿ ಹಂಗೆ ಬರ್ತಾ ಇದ್ದೀನಿ ರೀ, ಹಿಟ್ ಆಗೋಯ್ತು. ಸೇಮ್ ಟು ಸೇಮ್ ರಂಗಿತರಂಗ ನಾ ಹಾಗೆ ತೊಗೊಂಡ್ಬರ್ತಾ ಇದ್ದೀನಿ, ಇದೆಲ್ಲ ಹಿಟ್ ಆಗೋಯ್ತು. ಸೊ ಹಾಗಾಗಿ ಇದೇನು ಅನ್ನುವಂಥದ್ದು ಏನೇನೋ ಆಗ್ಬಿಡ್ಬೋದು ಅಥವಾ ಆಗದೇನೂ ಇರ್ಬೋದು. ನಾವು ಅದನ್ನು ತೀರ್ಮಾನ ಮಾಡೋದು ಬೇಡ, ಜನಗಳ ಮಧ್ಯೆ ಅದನ್ನು ಬಿಟ್ಬಿಟ್ಟಿದ್ದು. ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಆದರೂ ಜನ ಏನೋ ಒಂದಷ್ಟಾದರೂ ಬರ್ತಾರೆ ಥಿಯೇಟ್ರಿಗೆ. ಆ ಬಂದಿರುವಷ್ಟು ಬಾಡಿಗೆಗೆ ವರ್ಕೌಟ್ ಆಗಲ್ಲ. ಹೇಳ್ತಾ ಇದ್ದೀನಿ, ಅದನ್ನು ಪರ್ಸೆಂಟೇಜ್ ರೀತಿಯಲ್ಲಿ ಮಾಡಿರಿ ದಯವಿಟ್ಟು. ಬೇರೆ ರಾಜ್ಯದಲ್ಲೆಲ್ಲ ಆಗಿದೆ, ತಿಳ್ಕೊಂಡು ಮಾಡಿರಿ ನೀವು. ಕೇರಳ ರಾಜ್ಯನೂ ಇವತ್ತು ಆಗಿದೆ. ಸೊ ಇನ್ನೊಂದಷ್ಟು ಕಾಲ ಈ ಚಿತ್ರರಂಗ ಉಳಿಯುತ್ತೆ. ನೀವು ಅಲ್ಲಿ ಬೇರೆ ಏನು ಯೋಚನೆ ಮಾಡಿ, ಪ್ರೊಡ್ಯೂಸರ್ನ, ನಿರ್ಮಾಪಕನ ನಾವು ಹೇಗೆ ಉಳಿಸ್ಬೇಕು. ಈಗೇನು ಸಹಾಯಧನ ನಿಲ್ಲಿಸೇ ಬಿಡ್ರಿ ಅನ್ನುವಂಥದ್ದು ಆ ಭಾವನೆ ಬೇಡ. ಬರುವಂಥ ಸಹಾಯಧನ ಬರಲಿ, ಭವಿಷ್ಯದಲ್ಲಿ ಬರ್ತಕ್ಕಂಥದ್ದು ಬರಲಿ. ನಾವು ಯಾವತ್ತಾದರೂ ಯಾರಾದರೂ ಇಂಟ್ರೆಸ್ಟ್ ಆಗಿ ಪ್ರತಿ ವರ್ಷ ವಾರ್ತಾ ಪ್ರಚಾರ ಇಲಾಖೆಗೆ ಮೀಸಲಾಗಿರ್ತಕ್ಕಂಥ ಹಣ ಎಷ್ಟು ಅನ್ನುವಂಥದ್ದು ಯಾರೂ ಕೇಳಲೇ ಇಲ್ಲ ಇಲ್ಲಿವರೆಗೂ. ಕೇಳುವಷ್ಟು ಅಲ್ಲಿ ನಿಧಾನ ಇದೆಯೋ ಇಲ್ವೋ, ಅಥವಾ ಕೇಳಿದ್ರೆ ಸರಿನೋ ತಪ್ಪೋ. ನಾನು ಹೇಳ್ತೇನೆ, ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಹೇಗೆ ಮಾಡಬೇಕು, ಎಷ್ಟಕ್ಕೆ ಮಾಡಬೇಕು, ಏನು ಮಾಡಬೇಕು. ಮೊದಲು 1.5 ಲಕ್ಷ ಆಯಿತು, ಆಮೇಲೆ 2 ಲಕ್ಷಕ್ಕೆ ಹೋಯ್ತು, 2.5 ಲಕ್ಷಕ್ಕೆ ಹೋಯ್ತು, 3.5 ಹೋಯ್ತು, ಆಮೇಲೆ 5ಕ್ಕೆ ಬಂತೋ ಏನೋ ಅದು ನನಗೆ ಗೊತ್ತಿಲ್ಲ. ನಂತರ 10ಕ್ಕೆ ಬಂದಿರುವಂಥದ್ದು ಗೊತ್ತಾಯ್ತು. ನಾವು 50,000 ಸ್ಟಾರ್ಟ್ ಆದ 50,000ದಿಂದ ಸ್ಟಾರ್ಟ್ ಆಗಿತ್ತು. ಕರೆಕ್ಟ್, ರಾಮಕೃಷ್ಣ ಹೆಗಡೆ ಕಾಲದಲ್ಲಿ. ಕರೆಕ್ಟ್. ಸೊ ಅಲ್ಲಿಂದ ಇಲ್ಲಿವರೆಗೆ ಇದ್ದಿದ್ದು ಅದು ನಾವು ಕೊಡೋದು ನಿಲ್ಲಿಸುವಂಥದ್ದು ಬೇಡ. ಗುಣಮಟ್ಟದ ಚಿತ್ರನ ನಾವು ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಅದು ಕಲಾತ್ಮಕವಾದ ಚಿತ್ರ, ಗುಣಾತ್ಮಕವಾದ ಚಿತ್ರ ಯಾವುದಿರುತ್ತೆ. ಆರ್ಟ್ ಮೂವಿ ಯಾವಾಗ ಕಾಲಕ್ಕೆ ಬಂತು ನಿಮಗೆ, ಮೈಸೂರು ಮಲ್ಲಿಗೆ ಮತ್ತು ನಾಗಮಂಡಲ, ಡೈರೆಕ್ಟರ್ ನಾಗಾಭರಣ ಅವರು ಎಂತ ಹಾಗೇನೆ ಅವರು ಕಮರ್ಷಿಯಲ್ ಆಗಿ ಒಂದು ಹಿಟ್ ಕೊಟ್ಬಿಟ್ರು ಶಿವಣ್ಣ ಅವ್ರ ಜೊತೆ ಜನ್ಮ ಜೋಡಿ, ಅದನ್ನ ಕೊಟ್ರಲ್ವಾ ಅವರು. ಹಾಗೆ ನಾಗಮಂಡಲನ ಒಂದು ಹಿಟ್ಟೇನೆ ಕೊಟ್ರಲ್ಲ ಅವರು. ಹಂಗಾಗಿ ನಾವು ಅದನ್ನ ಹೇಗೆ ನಮ್ಮ ಇವರು ಹೆಬ್ಳಿಕರ್ ಅವರು ಏನು ಅವ್ರ ಪಾತ್ರ ಆದರೂ ಏನು, ನಾನು ಹೇಳ್ತಾ ಇದ್ದೀನಿ ಅವರನ್ನು ಗುರುತಿಸುವಂಥದ್ದು. ಸೊ ಇಂಥವರೆಲ್ಲ ಈ ದಾರಿಯಲ್ಲಿ ಬಂದವರು ಮತ್ತೆ ಒಬ್ಬರು ಆ ಥರ ಸೃಷ್ಟಿಯಾಗಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ನಾವೇ ಇಲ್ಲಿ ಅದನ್ನು ಚಿಗುರಲ್ಲೇ ಜಿಗಿಟ್ಟು ಬಿಸಾಕ್ಬಿಟ್ರೆ ಅದನ್ನೆಲ್ಲಿ ಚಿಗುರಲ್ಲ. ನಾವೇ ಅವ್ರಿಗೆ ದಾರಿದೀಪ ಆಗಬೇಕು. ಆವಾಗ ಬಂದು ನಾವು ಆ ಸ್ಥಾನದಲ್ಲಿ ಕೂತಿರೋದಕ್ಕೆ ನಮಗೆ ಗೌರವ ಸಿಗುತ್ತೆ. ಅವರು ಉದ್ಧಾರ ಆಗೋದು ಹಾಳಾಗೋದು ಭವಿಷ್ಯ ನುಡಿಯೋರು ನಾವಲ್ಲ, ಅದು ಅವರವರ ಶ್ರಮ ಮುಗೀತಲ್ಲಿಗೆ. ಇದು ಒಂದು ನಾನು ಪರ್ಸೆಂಟೇಜ್ ಅಂತ ಹೇಳಿದ್ದೀನಿ ಥಿಯೇಟ್ರಲ್ಲಿ. ದಯವಿಟ್ಟು ನಾನು ಹಿರಿಯ ನಿರ್ಮಾಪಕರು
ಆಮೇಲೆ ಇವತ್ತಿನ ಚಾಲ್ತಿಯಲ್ಲಿರ್ತಕ್ಕಂಥ ಸ್ಟೋ ನಿರ್ಮಾಪಕರು ನಿಮಗೆಲ್ಲ ಗೊತ್ತಿರುತ್ತೆ, ಪ್ಯಾನ್ ಇಂಡಿಯಾ ಎಲ್ಲ ಲೆವೆಲ್ಲು ನೀವು ತಾವೆಲ್ಲ ನೋಡಿದ್ದೀರಾ ಅಂತ. ಕರ್ನಾಟಕದವರೆಗೂ ಸ್ವಲ್ಪ ಯೋಚನೆ ಮಾಡಿ ನೋಡ್ಬಿಟ್ಟು ಪರ್ಸಂಟೇಜ್ ಮಾಡಿ ಬಾಡಿಗೆ. ಈಗಾಗಲೇ ಪಾಪ ನಮ್ಮ ವೀರೇಶ ಥಿಯೇಟ್ರ್ ಯಜಮಾನ್ರು ಪಾಪ ದೊಡ್ಡ ಮನಸ್ಸವ್ರಿಗೆ ಪಾಪ ಅವರೆಲ್ಲ ಬಂದು ಈ ಥಿಯೇಟ್ರ್ ಇರಬೇಕು, ಈ ಸಿನಿಮಾ ಮಾಡಿ ನಾವು ಬಂದವರು ಅವರು ಆದಾಯಕ್ಕಿಂತ ಜಾಸ್ತಿ ಅವರು ನಷ್ಟಪಟ್ಟರು ಕೂಡ ಈ ರಂಗ ಉಳಿಬೇಕು, ಇದರಿಂದ ನಾವು ಬಂದಿರೋರು ಅನ್ನುವಂಥ ಉತ್ಸಾಹ ಪ್ರೋತ್ಸಾಹ ಇದೆ ನೋಡಿ. ಅದಕ್ಕೆ ತೇಜವಧೆ ಆಗಬಾರ್ದು. ಅವರ ಜೊತೆಲಿ ನಾವು ನಿಲ್ಲಬೇಕು, ವಾಣಿಜ್ಯ ಮಂಡಳಿಯಾಗಿ ಅವ್ರ ಜೊತೆಲಿ ನಾವು ನಿಲ್ಲಬೇಕು. ಒಂದು. ಎರಡನೇದು UFO ಕ್ಯೂಬ್, ಇವರು 10,000 ರೂಪಾಯಿ ತಗೋತಾ ಇದ್ದಾರೆ ಒಂದು ವಾರಕ್ಕೆ. ನಾನು ಹೇಳ್ತಾ ಇದ್ದೀನಿ ಬೇರೆ ನೆರೆ ರಾಜ್ಯಗಳಲ್ಲಿ ಕಮ್ಮಿ ಇದೆ, ದಯವಿಟ್ಟು ನೀವು ಕಮ್ಮಿ ಮಾಡಿಬಿಟ್ಟು ಮಾಡಿರಿ. ಆಮೇಲೆ ದೊಡ್ಡ ದೊಡ್ಡ ಚಿತ್ರದ ಬಿಡುಗಡೆ, ನಾನು ಈಗಲೂ ಹೇಳ್ತೀನಿ, ಮತ್ತೊಂದು ಸರಿ ಹೇಳ್ತೀನಿ, ಮಗದೊಮ್ಮೆ ಹೇಳ್ತೀನಿ, ಒಟ್ಟಿಗೆ ಬಿಡುಗಡೆ ಮಾಡಬೇಡಿ. ಒಬ್ಬರು ಹೇಳ್ತಾರೆ ಇದರಲ್ಲಿ ಅದ್ರ ಬಂದಾಗ ಆಡಿಯನ್ಸ್ ಅಲ್ಲಿ ಟಿಕೆಟ್ ಸಿಕ್ಕಲಿಲ್ಲ ಅಂದರೆ ಇಲ್ಲೂ ಬರ್ತಾರೆ, ಇಲ್ಲ ಅದೆಲ್ಲ ಅಲ್ಲ, ಬೇಡ. ಕಾಂಪಿಟಿಷನ್ ಆಗಬಾರ್ದು, ಹೆಲ್ತಿ ಕಾಂಪಿಟಿಷನ್. ಇಲ್ಲಿ ಬಂದು ನಾವು ಯಾರನ್ನು ಸೋಲ್ಸೋಕ್ಕೋ ಅಥವಾ ಯಾರನ್ನು ಗೆಲ್ಸೋಕ್ಕೋ ನಾವಿಲ್ಲಿ ಬಂದಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮನ್ನು ಹಾಕಿ ಮಾಡಿರೋರು ಒಬ್ಬ ನಿರ್ಮಾಪಕರು, ನೀವು ಅದಕ್ಕೆ ದುಡ್ಡು ಹಾಕಿಲ್ಲ, ನಾವು ಅವ್ರು ಕೊಟ್ಟಿರೋ ಸಂಬಳನ ಕೈ ನೀಡಿ ತಗೊಂಡಿದ್ದೀವಿ. ಅವರನ್ನು ಹಾಕಿ ಮಾಡೋಕ್ಕೆ ಬಂದಿರೋರು ಒಂದು ನಿರ್ಮಾಪಕರು, ಅವರು ಮನೆಯಿಂದ ಸಾಲ ಮಾಡಿನೋ ಇಲ್ಲಿಂದ ತೊಗೊಂಬಂದಿರ್ತಾರೆ. ಈಗ ಇದ್ರ ಮುಂದೆ ನಾನು, ಅದ್ರ ಮುಂದೆ ನೀನು. ಸರ್ ನಿಮ್ಗೇನು ಸರ್ ಗೊತ್ತು ಪರಿಸ್ಥಿತಿ? ಈಗ ನೆರೆ ರಾಜ್ಯಗಳಲ್ಲೆಲ್ಲ ಪರಿಸ್ಥಿತಿ ಗೊತ್ತಾಗಿನೇ ಅವರೆಲ್ಲರೂ ಮಾಡ್ತಾ ಇರೋದು. ನಿಮ್ಮಲ್ಲಿ ಮಾತ್ರ ಯಾಕೆ ಪರಿಸ್ಥಿತಿ ಅರ್ಥ ಆಗಲಿಲ್ಲ ಅಂತ ನನಗೆ ಇನ್ನೂವರೆಗೂ ಅರ್ಥವೇ ಆಗಿಲ್ಲ. ಇದೆಲ್ಲ ಇನ್ಮೇಲೆ ಅನಾರ್ಥವಾಗಿ ಹೋಗಬಾರ್ದು, ಇದಕ್ಕೊಂದು ಅರ್ಥ ತುಂಬಬೇಕು. ಒಂದು ಚಿತ್ರ ಬಿಡುಗಡೆ ಮಿನಿಮಮ್ ಒಂದು 10-15 ದಿವಸ ಆ ಗ್ಯಾಪ್ ಕೊಟ್ಬಿಟ್ಟು ಇನ್ನೊಂದು ಚಿತ್ರ ಮಾಡಿರಿ. ಕಾಲಕ್ಕೆ 2 ವಾರ 3 ವಾರ ಬಿಟ್ಟು ಬಿಡುಗಡೆ ಆಗಬೇಕು ಅಂತ ಪಾಪ ಸುಮಾರು ಎಲ್ಲರೂ ಹೋರಾಟ ಮಾಡಿದ್ದಾರೆ. ನಾನು ಯಾರ ವೈಯಕ್ತಿಕವಾದ ವಿಷಯ ನಾನು ಮಾತಾಡ್ತಾ ಇಲ್ಲ. ಈಗ ಸಾರಾ ಗೋವಿಂದ್ ಅವರಾಗಲಿ ಅಥವಾ ನಮ್ಮ ವಾಟಾಳ್ ನಾಗರಾಜ್ ಅವರಾಗಲಿ ತುಂಬ ನಾನು ಯಾವ ಕಾಲಕ್ಕೆ ನನ್ನ ತಾಯಿಯವರು ಹೇಳೋರು, ಪರಭಾಷೆ ಚಿತ್ರಗಳನ್ನು ಓಡಬಾರ್ದು, ಕನ್ನಡ ಚಿತ್ರ ಇಲ್ಲಿ ಓಡಬೇಕು ಅಂತ ಶಿವಾಜಿ ಟಾಕೀಸು, ಇನ್ನೊಂದು 2 ಸ್ಟೇಟ್ ಚಿತ್ರಮಂದಿರನೋ ಯಾವುದು ನನಗೆ ಗೊತ್ತಿಲ್ಲ, ಅದು ಕೆಂಪೇಗೌಡ ಚಿತ್ರಮಂದಿರ, ಇನ್ನೊಂದು 2 ಜಾಗ ಓಡಾಡಿ ಆತಿ ರಂಗನಾಥ್ ಅವರು, ಜಿ ನಾರಾಯಣ್ ಕುಮಾರ್ ಅವರು, ಸಿರಿಂಡ್ರ, ವಾಟಾಳ್ ನಾಗರಾಜ್ ಅವರು, ಇನ್ನೂ ಸುಮಾರು ಜನ, ರಾಮೇಗೌಡರು, ಅಣ್ಣವ್ರ ಸಂಘದಲ್ಲಿರ್ತಕ್ಕಂಥ ಸುಮಾರು ಜನರು, ನಾನು ಹೇಳ್ತಾ ಇದ್ದೆ ಲೆಕ್ಕ ಮಿತಿ ಇದ್ದಿರುವಷ್ಟು, ಇವರೆಲ್ಲರೂ ಹೋರಾಡಿ ಇದನ್ನೆಲ್ಲ ತಡೆ ಮಾಡಿಸಿ ಇವತ್ತು ಆ ಚಿತ್ರಗಳೆಲ್ಲ ಬಿಡುಗಡೆಯಾಗಿ ಆವತ್ತಿಗೆ ಅದನ್ನು 100 ದಿವಸವಾಗಿ ಯಶಸ್ವಿಯ ಪ್ರದರ್ಶನ ಮಾಡಿ ಎಷ್ಟೋ ಪತ್ರಿಕಾಕರ್ತರು ಇದನ್ನೆಲ್ಲ ಜನಗಳಿಗೆ, ಆ ಕಾಲಕ್ಕೆ ಮೀಡಿಯಾ ಇರಲಿಲ್ಲ, ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಬರೀ ಬರವಣಿಗೆನಲ್ಲಿ ಬರೆದು ಅದು ಪ್ರೆಸ್ ಆಗಿ ಬೆಳಗ್ಗೆ 5 ಗಂಟೆ 4 ಗಂಟೆಗೆ ಯಾವಾಗ ಪೇಪರ್ ಬರುತ್ತೆ ಅಂತ ಟೀ ಅಂಗಡಿ ಹತ್ರ ಟೀ ಇಟ್ಕೊಂಡು ಆ ಪೇಪರ್ನ ಓದಿರೋ ದಿನಗಳ ಕಾಲಗಳು ಯಾರನ್ನೂ ಮರಿ ಎಲ್ಲ ಮಹಾ ತ್ಯಾಗ ಇದು. ತ್ಯಾಗ ಮಾಡಿ ಇವತ್ತು ಈ ಚಿತ್ರರಂಗ ಈ ಮಟ್ಟಕ್ಕೆ ಬೆಳೆದು ನಿಂತಿದೆ. ನಾನು ಹೇಳ್ತಾ ಇದ್ದೀನಿ, ಏನು ಸರ್ ಎಲ್ಲರೂ ಇದನ್ನ ಹೇಳ್ತಾರೆ, ನೀವು ಇದನ್ನ ಹೇಳ್ತೀರಿ, ಎಲ್ಲರೂ ಇದನ್ನೇ ಹೇಳ್ತಾರೆ. ಡಾಕ್ಟರ್ ಎಂ ಲೀಲಾವತಿ ಅವರು ಯಾವುದನ್ನು ಮರ್ತಿಲ್ಲ. ವಿನೋದ್ ರಾಜ್ಗೆ ತಲೆ ಮೇಲೆ ಹೊಡೆದು ಅಂತ ಹೇಳಿದ್ದಾರೆ, ನೀನು ಇದನ್ನು ಮರಿಬಾರ್ದು, ವಾಪಸ್ ನೀ ಹೇಳಲೇಬೇಕು. ಯಾಕಂದರೆ ನನ್ನಂತರ ಇನ್ನೂ ಎಷ್ಟೋ ಜನ ಈ ಏಳಿಗೆಗೋಸ್ಕರ ಶಿಲ್ಪಿಗಳಿದ್ದಾರೆ, ಆದರೆ ಆ ಶಿಲೆಗೆ ಮಹಾಗೌರವ ಸಿಕ್ಬಿಟ್ಟಿದೆ. ಕೆತ್ತಿರೋ ಶಿಲ್ಪಿ ಎಲ್ಲಿ ಹೋಗಿದ್ದಾನೆ ಅಂತಲೇ ಗೊತ್ತಿಲ್ಲ. ಹೌದು, ನಾನು ಹೇಳ್ತಾ ಇದ್ದೀನಿ, ಇಂಥವ್ರು ಕೆತ್ತದವರು, ಇವರು ನಮ್ಮನ್ನು ಉದ್ಧಾರ ಮಾಡಿದವರು, ಇವ್ರನ್ನ ನೆನೆಸ್ಕೊಳ್ಳೋ ಕಾಲ ಹತ್ತಿರ ಬಂದಿದೆ. ನೆನೆಸ್ಕೊಳ್ಳಿ, ಮನಸಾರ 2 ಒಳ್ಳೆ ಮಾತು ಮಾತಾಡ್ರಿ, ಕೆಟ್ಟೋಗಲ್ಲ ನಾವು. ಆ 2 ಮಾತು ಅವರಿಗೆ ಎಷ್ಟೋ ಕೋಟಿ ಕೊಟ್ಟಷ್ಟು ಮನಸ್ಸು ತುಂಬಿಡುತ್ತೆ. ನಾನು ನನ್ನ ಹೃದಯಾಳದಿಂದ ನಾನು ಹೇಳ್ತಾ ಇದ್ದೀನಿ, ನಾನು ಖಂಡಿತ ಆ ಪತ್ರಕರ್ತರಿಗೆ, ಆ ಹೋರಾಡಿದ ಆ ಅಭಿಮಾನಿಗಳಿಗೆ, ಈ ಎಲ್ಲ ಸಂಘದವ್ರಿಗೂ ನಾನು ಕೈ ಎತ್ತಿ ನಾನು ಮುಗಿತಾ ಇದ್ದೀನಿ. ಕನ್ನಡ ಸಂಘದವರಿಗೆ, ಎಲ್ಲರಿಗೂ, ಎಲ್ಲ ಹಿರಿಯ ಸಂಘದವ್ರಿಗೆ, ಹಿರಿಯ ಹೋರಾಟಗಾರರು ಎಲ್ಲರಿಗೂ ನಾನು ಖಂಡಿತ ನಾನು 2 ಕೈ ಎತ್ತಿ ನಮಸ್ಕಾರ ಮಾಡ್ತಾಯಿದ್ದೀನಿ. ಇವ್ರುಗಳಿಗೆ ನೀವು ಬೆಲೆ ಕೊಡ್ರಿ. ಪತ್ರಕರ್ತರಿಗೆ, ಕಲಾವಿದರು ನಾವು ಆದವರನ್ನೇ ಬೆಲೆ ಕೊಡಬೇಕು, ಇನ್ಯಾರು ಕೊಡೋದವ್ರಿಗೆ? ನಾವಿದ್ದಿದ್ದಿಷ್ಟು ಅಜಾನುಭಾವ, ನಿಮ್ಗೇನ್ರಿ ಗೊತ್ತು? ಎಲ್ಲೋ ಬಂದಿದೆ ಅಂದರೆ ಕ್ಯಾಮ್ರಾ ಕೆಳಗಿಟ್ಟಷ್ಟು ಎತ್ತರ ತೋರಿಸ್ಬಿಡ್ತಾರೆ ನಮ್ಮನ್ನು. ಇವೆಲ್ಲ ಮಾತಾಡಿ ಇವತ್ತು ಅದೇ ಸೋಷಿಯಲ್ ಮೀಡಿಯಾನೇ ಬಡ ಅಂತ ಅದನ್ನ ಹೇಳ್ತಾರೆ. ಅಂದು ಕೈಯಲ್ಲಿ ಮಾತಾಡಿ, ಇವತ್ತು ಬಾಯಲ್ಲಿ ಮಾತಾಡಿ, ಎಲ್ಲ ವಿಜುವಲ್ ಆಗಿ ಹೇಳ್ತಾರೆ ಅಷ್ಟೇ. ರೈಟು, ಬಿಡ್ರಿ. ಈಗ ಆಗಿದೆ ಇದು ಒಂದು ಮೀಡಿಯಾ. ದಿಸ್ ಮೀಡಿಯಾ ಶುಡ್ ಆಲ್ವೇಸ್ ಬಿ ದೇರ್, ಶುಡ್ ಆಲ್ವೇಸ್ ಬಿ ರಿಮೆಂಬರ್ಡ್. ವಿ ಶುಡ್ ಹ್ಯಾವ್ ದಟ್ ಗ್ರ್ಯಾಟಿಟ್ಯೂಡ್.
ಅದಿಲ್ಲ ಅಂದರೆ ನಾವು ಬಾಳಿ ಇಷ್ಟು ದೊಡ್ಡ ವ್ಯಕ್ತಿಗಳು ಅಂತ ಅನ್ನಿಸ್ಕೊಳ್ಳೋಕ್ಕೆ ನಮಗೂ ಸ್ವಲ್ಪ ಸಂಕೋಚ ಅವಮಾನ ಆಗಲೇಬೇಕಾಗುತ್ತೆ. ನಾನು ಇದು ಎಲ್ಲವನ್ನೂ ಹೇಳ್ತಾ ಇದ್ದೀನಿ. ವಾಣಿಜ್ಯ ಮಂಡಳಿಯವರಾಗಲಿ, ಚಲನಚಿತ್ರ ಕಲಾವಿದರ ಸಂಘದವರಾಗಲಿ, ನಿರ್ಮಾಪಕರ ಸಂಘದವರಾಗಲಿ, ನಿರ್ದೇಶಕ ಸಂಘದವರಾಗಲಿ, ಆಮೇಲೆ ಒಕ್ಕೂಟದವರಾಗಲಿ, ಎಲ್ಲ ನಾವು ಸೇರಿ ಸಂಘಗಳು ಬೇರೆ ಬೇರೆ ಇರ್ಬೋದು, ಸೇರಿ ಇದನ್ನು ಯಾವತ್ತೂ ನೆನೆಸ್ಕೊಂಡು ಈ ದಾರಿಯಲ್ಲಿ ನಾವು ಮುಂದುವರಿಯೋಣ. ಈ ಪರ್ಸೆಂಟೇಜ್ ಏನು ಥಿಯೇಟ್ರಲ್ಲಿ ನೀವು ಮಾತಾಡ್ತೀರೋ, ಈ UFO ರೇಟ್ನ ನೀವೇನು ಕಮ್ಮಿ ಮಾಡಿ ಮಾತಾಡ್ತೀರೋ, ಅಷ್ಟು ಕನ್ನಡ ಚಿತ್ರರಂಗದವರ ಏಳಿಗೆಗೋಸ್ಕರ ಅಂತ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಆ ಕನ್ನಡ ಚಿತ್ರರಂಗದ ಇಲ್ಲಿವರೆಗೂ ಬಾಳ್ಕೊಂಡ್ಬಂದಿರುವಂಥ ಎಲ್ಲ ನಿರ್ಮಾಪಕರ, ಕಲಾವಿದರ, ತಂತ್ರಜ್ಞರ ಪ್ರತಿಯೊಬ್ಬ ಇಡೀ ಕುಟುಂಬದ ಒಂದು ಜನ್ಮ ಸಾರ್ಥಕತೆಗೆ ತಲುಪತ್ತೆ ಅನ್ನುವಂಥ ನನ್ನ ಅಭಿಪ್ರಾಯ. ನಿಮಗಾಗಿ ಸಿನಿಮಾ ಮಾಡೋದು ಯಾವಾಗ? ಏನು ಹೆದರ್ಬೇಡಿ, ಯಾಕೆ ಹೆದರ್ಬೇಕು? ಎಂಥ ಸಿನಿಮಾಗಳು ಮಾಡ್ತಾರೆ ಮಲಯಾಳಂನವರು. ಅದಾಗುತ್ತಾ? ಆಗಬೇಕು, ಆಗತ್ತೆ, ನನಗೆ ನಂಬಿಕೆ ಇದೆ. ಬಟ್ ಆಲ್ ಟೈಮ್ ಯು ಶುಡ್ ಬಿ ಲೈಕ್ ದಟ್, ಕ್ಲೋಸ್, ನೋ ಲುಕಿಂಗ್ ಡೌನ್. ಈ ನಮ್ಮ ದರ್ಶನ್ ಅವ್ರ ಸಿನಿಮಾ ನೋಡಿದಾಗ ಅವ್ರ ಬಗ್ಗೆ ಕೇಳ್ಕೊಂಡಾಗ ತುಂಬ ಸಂತೋಷ ಪಟ್ಟಿದ್ದೀನಿ. ಯಶ್ ಅವರು ಯಶಸ್ವಿನಲ್ಲೇ ಫುಲ್ ಖುಷಿ ಆಗವ್ರು. ಆತನ ಒಂದು ಆ ಸ್ಟೈಲೆಲ್ಲ ನಮ್ಗೆ ತುಂಬ ಇಷ್ಟ. ಎಲ್ಲರೂ ನೀವು ಒಗ್ಗಟ್ಟಾಗಿ ಬನ್ನಿ, ಯಾಕಂದ್ರೆ ನಮ್ಮ ಕನ್ನಡತನ, ಕನ್ನಡ ಚಿತ್ರರಂಗ ನಾವು ಬಿಟ್ಟು ಕೊಡಬಾರ್ದು ಅನ್ನುವಂಥ ಅದೊಂದೇ ಉದ್ದೇಶ. ಆಮೇಲೆ ನಾವು ಯಾರು ಇಲ್ಲಿಂದ ಏನೂ ಕೊಂಡ್ಕೊಂಡು ಹೋಗಲ್ಲ ಜೀವನದಲ್ಲಿ. ಆ ಊಟನ ಕೂಡ ಪೋಸ್ಟ್ ಮಾಡ್ಬಿಟ್ಟು ಹೋಟೆಲ್ ಏನು ತಿಂದ ನೋಡ್ತಾರೆ, ಅದು ನೋಡ್ಬಿಡ್ತಾರೆ. ಹೋಗ್ತಾ ಇದ್ರೆ ನಿಮಗೆ ವನದೊಳಗೆ, ಕಾಡು ಒಳಗೆ ಹೋದಾಗೆ ನಿಮ್ಗೆ ಭಾವನೆ ಇರುತ್ತೆ. ಶಿವನ ಲಿಂಗ ನೋಡಿ, ನಾಮ ಕೂಡ ಇದು ಪಾಟ್ ಕಲ್ಚರ್ ಅಂತ. ಇದರಲ್ಲಿ ಇದು ಥಾಯ್ಲೆಂಡ್ ಪಿಂಕ್ ಅಂತ ಸೀಬೆ. ಓಹೋ, ಇದು ಸಿಹಿ ನಿಂಬೆ. ಇಲ್ಲೇ ಸ್ವೀಟ್ ಆಗಿ ಬರುತ್ತೆ, ಇಲ್ಲೇ ಹಾಗೆ ಕಿತ್ತು ಹಾಗೆ ತಿನ್ಬೋದು. ಸ್ವೀಟ್ ಲೈಮ್. ಖಂಡಿತ ಎಲ್ಲ ನಮ್ಮ ಟೀಮ್ ಒಳ್ಳೆ ಟೀಮ್ ಸೃಷ್ಟಿ ಮಾಡುದು. ಇವ್ರು ಯಾರನ್ನು ನೀನ್ ಬಿಡಬಾರ್ದು, ಇವರೇ ನಿನ್ನ ಸ್ವಂತದವರು ಅಂತ ಹೇಳಿದ್ರು. ಎಲ್ಲರ ಹಣೆ ಬರಹ ಬರೆದ ಬ್ರಹ್ಮ, ಈ ಮಗನ ಹಣೆ ಬರಹ ಬರೆದೇ ನೀ ನಮ್ಮ.